ಇನ್ನು ಹಾರ್ಮುಜ್ ಜಲಸಂಧಿಯ ಬಿಕ್ಕಟ್ಟು ಶೀಘ್ರ ಬಗೆಹರಿಯುತ್ತೆ ಅಂತ ಕೇಂದ್ರ ಹಡಗು ಸಚಿವಾಲಯದ ಅಧಿಕಾರಿಗಳು ಸುದ್ದಿಗೋಷ್ಠಿ ನಡೆಸಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಹಾರ್ಮುಜ್ ಜಲಸಂಧಿಯ ಪಶ್ಚಿಮಕ್ಕೆ 24 ಹಡಗುಗಳಿವೆ. ಅದರಲ್ಲಿ ಸುಮಾರು 677 ಭಾರತೀಯರು ಇರುವಂತಹ ಒಟ್ಟು 24 ಹಡಗುಗಳಿವೆ. ನಮ್ಮದು ಒಮನ್ ಕೊಲ್ಲಿಯಲ್ಲಿ 4 ಹಡಗುಗಳಿದ್ವು. 4 ಹಡಗುಗಳ ಪೈಕಿ ನಿನ್ನೆ 1 ಹಡಗು ಅಲ್ಲಿಂದ ಹೊರಟಿದೆ. ಸೊ ಇನ್ನೂ 3 ಹಡಗುಗಳಿವೆ ಅನ್ನುವಂಥದ್ದನ್ನು ಅವ್ರು ಹೇಳ್ತಾರೆ. 1 ಹಡಗು ಭಾರತದತ್ತ ಆಗಮಿಸ್ತಾ ಇದೆ ಅಂತಲೂ ಕೂಡ ಮಾಹಿತಿ ನೀಡಿದ್ದಾರೆ. ಸದ್ಯ ಹಾರ್ಮುಜ್ನ ಪೂರ್ವಕ್ಕೆ ಇನ್ನೂ 3 ಹಡಗುಗಳಿವೆ. ಇನ್ನು ಕೊಲ್ಲಿ ಪ್ರದೇಶದಲ್ಲಿ 23,000 ಭಾರತೀಯ ನಾವಿಕರು ಕೂಡ ಇದರಲ್ಲಿ ಹಡಗುಗಳಲ್ಲಿ ವಿವಿಧ ಹಡಗುಗಳಲ್ಲಿ ಇದ್ದಾರೆ. ಎಲ್ಲ 23,000 ನಾವಿಕರ ಜೊತೆಗೂ ಕೂಡ ನಾವು ಸಂಪರ್ಕದಲ್ಲಿದ್ದೀವಿ. ಕೇಂದ್ರದ ಹಡಗು ಸಚಿವಾಲಯದಿಂದ ಎಲ್ಲ ರೀತಿಯಾದಂತಹ ಮಾಹಿತಿ, ಅವರಿಗೆ ಕೊಡಬೇಕಾದಂಥ ನೆರವು ಎಲ್ಲವೂ ಕೂಡ ಸಿಗ್ತಾ ಇದೆ ಅಂಥೇಳಿ ಸಚಿವಾಲಯದ ಅಧಿಕಾರಿ ರಾಜೇಶ್ ಅವರು ಮಾಹಿತಿ ನೀಡಿದ್ದಾರೆ. ಇದಿಷ್ಟೇ ಅಲ್ಲ, ದಾಳಿಯಲ್ಲಿ 3 ಭಾರತೀಯ ನಾವಿಕರು ಕೂಡ ಸಾವನ್ನಪ್ಪಿರುವಂಥದ್ದು ನಿಜ ಅಂತಲೂ ಕೂಡ ರಾಜೇಶ್ ಕೆ ಸಿನ್ಹಾ ಅವರು ಮಾಹಿತಿ ನೀಡಿದರು. ನಾವು ಪ್ರತಿನಿಧಿ ಹರೀಶ್ ಮತ್ತಷ್ಟು ಡೀಟೇಲ್ಸ್ ನೀಡ್ತಾರೆ. ಹರೀಶ್, ಈಗ ಅಟ್ಲೀಸ್ಟ್ ಕೇಂದ್ರದಿಂದ ಒಂದು ಸ್ಪಷ್ಟನೆ ಸಿಗ್ತಾ ಇದೆ. ಯಾಕಂದ್ರೆ ಜನ ಕೂಡ ಕೇಳ್ತಾ ಇದ್ದದ್ದು ಇದೇನೆ, ಯಾಕೆ ಸ್ಕೇರ್ಸಿಟಿ ಆಗ್ತಾ ಇದೆ, ನಿಜಕ್ಕೂ ಕೂಡ ತೊಂದರೆ ಆಗ್ತಾ ಇದೆಯಾ ಅನ್ನುವಂಥ ಒಂದು ಪ್ರಶ್ನೆ ಸಹಜವಾಗಿ ಎದ್ದಿತ್ತು. ಅಟ್ಲೀಸ್ಟ್ ಈಗಲಾದರೂ ಅಧಿಕಾರಿಗಳು ಸ್ಪಷ್ಟನೆಯನ್ನು ಕೊಡ್ತಾ ಇದ್ದಾರೆ, ನಮ್ಮಲ್ಲಿ ಕೊರತೆ ಇಲ್ಲ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಜೊತೆಗೆ ಅಲ್ಲಿ ಸಿಕ್ಕಾಕೊಂಡಿರುವಂತಹ ಹಡಗು ನಿಜ, ಅದರಲ್ಲಿ 3 ಜನ ಸತ್ತಿದ್ದಾರೆ, ಬಟ್ ಬೇರೆಯವ್ರಿಗೆ ಯಾರಿಗೂ ಸಮಸ್ಯೆ ಇಲ್ಲ. ಅಟ್ಲೀಸ್ಟ್ ಈಗ ಒಂದು ಹಡಗು ಬಂದಿದೆ ಅನ್ನುವಂಥದ್ದನ್ನ ಈಗ ಈ ರೀತಿಯಾದಂಥ ಒಂದು ಮಾಹಿತಿ ಬಹುಶಃ ದೇಶದ ಜನ ಕೂಡ ಬಯಸ್ತಾ ಇರುವಂಥದ್ದಿದೆ. ಎಲ್ರಿಗೂ ಗೊತ್ತಿದೆ ಸಂದಿಗ್ಧ ಪರಿಸ್ಥಿತಿ ಇದೆ, ವಾರ್ ನಡೀತಾ ಇದೆ, ಹೌದು. ಬಟ್ ಯಾವ ಸುದ್ದಿ ನಂಬಬೇಕು, ಯಾರು ಹೇಳ್ತಾ ಇರೋದು ನಿಜ ಅನ್ನುವಂಥದ್ದು ಬಹಳ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ ದೇಶದ ಜನ. ಅಟ್ಲೀಸ್ಟ್ ಸರ್ಕಾರದಿಂದಲೇ ಒಂದು ಮಾಹಿತಿಯನ್ನ ಈ ರೀತಿಯಾಗಿ ಶೇರ್ ಮಾಡ್ಕೊಂಡಾಗ ಅನುಕೂಲ ಆಗುತ್ತೆ. ಇನ್ನೊಂದು ಕಡೆ ಈಗ ಇದ್ರ ಬಗ್ಗೆ ರಾಜಕೀಯ ನಾವು ನೋಡ್ತಾ ಹೋದ್ರೆ, ಹಾಗಾದ್ರೆ ಸ್ಕೇರ್ಸಿಟಿ ಇಲ್ಲ ಅನ್ನುವಂಥದ್ದಾದ್ರೆ ಕರ್ನಾಟಕದಲ್ಲಿ ಯಾಕೆ ಸಿಲಿಂಡರ್ಗಳ ಅಭಾವ ಇದೆ? ಹಾಗಾದ್ರೆ ಯಾಕೆ ಕಮರ್ಷಿಯಲ್ ಸಿಗ್ತಾ ಇಲ್ಲ ಸಿಲಿಂಡರ್ಗಳು ಅಂತ ಹೇಳಿ ಹೋಟೆಲ್ಗಳು ಬಂದಾಗ್ತಾ ಇವೆ, ಎಲ್ಲ ಕಡೆ ಸಮಸ್ಯೆ ಆಗ್ತಾ ಇದೆ? ಹಾಗಾದ್ರೆ ಹರೀಶ್, ರೆಹಮಾನ್, ಕರ್ನಾಟಕದಲ್ಲಿ ಮಾತ್ರ ಅಭಾವವಿಲ್ಲ, ಇಡೀ ದೇಶದಲ್ಲೇ ಕಮರ್ಷಿಯಲ್ ಸಿಲಿಂಡರ್ಗಳ ಅಭಾವ ಇದೆ. ಮುಖ್ಯವಾಗಿ ಹಾರ್ಮುಜ್ ಜಲಸಂಧಿ ಮುಚ್ಚಿದೆ. ಹಾರ್ಮುಜ್ ಜಲಸಂಧಿಯಲ್ಲಿ ಭಾರತದ ಹಡಗುಗಳು ಬರಲಿಕ್ಕೆ ಅವಕಾಶವನ್ನ ಕೊಡ್ತಾ ಇಲ್ಲ. ಯಾಕಂತಂದ್ರೆ 24 ಹಡಗುಗಳು ಈಗಾಗಲೇ ಪರ್ಷಿಯನ್ ಸಿಯಲ್ಲಿ ಅಲ್ಲೇ ನಿಂತಿರುವಂತದ್ದು. ಹಾರ್ಮುಜ್ ಜಲಸಂಧಿಯನ್ನ ದಾಟಿ ಹಡಗುಗಳು ಬರ್ಲಿಕ್ಕೆ ಆಗ್ತಾ ಇಲ್ಲ. ಈ 24 ಹಡಗುಗಳಲ್ಲಿ 677 ಭಾರತದ ನಾವಿಕರಿದ್ದಾರೆ. ಅವರೆಲ್ಲರ ಸುರಕ್ಷಿತವಾಗಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಭಾರತ ಸರ್ಕಾರ ಕೂಡ ಹೇಳ್ತಿದೆ. ಯಾವಾಗ ಹಾರ್ಮುಜ್ ಜಲಸಂಧಿಯನ್ನ ದಾಟಿ ಬರ್ಲಿಕ್ಕೆ ಅವಕಾಶ ಸಿಗುತ್ತೆ, ಆಗ 24 ಹಡಗುಗಳು ಕೂಡ ಬಂದಂತ ಸಂದರ್ಭದಲ್ಲಿ ಈ ಒಂದು ತೈಲ ಅಭಾವ ಏನಿದೆ, CNG ಅಭಾವ ಆಗಿರ್ಬೋದು ಅಥವಾ ಇದು LPG ಅಭಾವ ಆಗಿರ್ಬೋದು, ಇದು ಶಮನ ಆಗುವಂತಹದ್ದು. ಈಗ 24 ಹಡಗುಗಳು ಅಲ್ಲಿ ಸಿಕ್ಕಾಕೊಂಡಿರುವಂತದ್ದು, ಅವು ಬರಬೇಕಾಗಿದೆ. ಮತ್ತೆ 677 ನಾವಿಕರು ಅಲ್ಲಿದ್ದಾರೆ, ಅವರೆಲ್ಲರ ಸುರಕ್ಷತೆಯನ್ನು ಕೂಡ ಗಮನದಲ್ಲಿ ಇಟ್ಕೊಳ್ಳಲಾಗಿದೆ. ಮತ್ತೆ ಒಂದು ಹಡಗಿನ ಮೇಲೆ ನಡೆದಂತ ದಾಳಿಯಲ್ಲಿ 3 ಭಾರತೀಯ ನಾವಿಕರು ಸಾವನ್ನಪ್ಪಿರುವುದನ್ನು ಕೂಡ ಭಾರತ ಸರ್ಕಾರ ಖಚಿತಪಡಿಸಿರುವಂತಹದ್ದು. ಇನ್ನು ಮುಖ್ಯವಾಗಿ ಭಾರತ ಸರ್ಕಾರ ಇವತ್ತು ಸುದ್ದಿಗೋಷ್ಠಿ ನಡೆಸುವ ಮೂಲಕ ಹೇಳಿರುವಂತಹದ್ದು, ದೇಶಾದ್ಯಂತ 1,01,000 ಪೆಟ್ರೋಲ್ ಬಂಕ್ಗಳಿದಾವೆ. ಯಾವ ಪೆಟ್ರೋಲ್ ಬಂಕ್ಗಳಲ್ಲಾಗ್ಲಿ, ಪೆಟ್ರೋಲ್ ಆಗ್ಲಿ, ಡೀಸೆಲ್ ಆಗ್ಲಿ ಯಾವುದೇ ರೀತಿಯಾದಂತ ಸಮಸ್ಯೆ ಇಲ್ಲ. ಬಹು ಮುಖ್ಯವಾಗಿ ಈಗ ನೋಡ್ತಾ ಇರುವಂತದ್ದು ಗೃಹ ಬಳಕೆ ಆಗಿರ್ಬೋದು, ಮತ್ತೆ ಸಾರಿಗೆಯಲ್ಲಿ ಬಳಸುವಂತ CNG ಆಗಿರ್ಬೋದು, ಯಾವುದೇ ಸಮಸ್ಯೆ ಇಲ್ಲ, ಅಭಾವ ಇಲ್ಲ ಅನ್ನುವಂಥದ್ದನ್ನ ಸರ್ಕಾರ ಹೇಳ್ತಿದೆ. ಅದು ಕೂಡ ಸರಿಯಾಗಿದೆ. ಅಂದ್ರೆ 100% ಪೂರೈಕೆ CNG ಮತ್ತೆ ಗೃಹ ಬಳಕೆಯ ಸಿಲಿಂಡರ್ಗಳಿಗೆ ನಡೀತಾ ಇರುವಂತಹದ್ದು. ಮತ್ತೆ ಇನ್ನು ಬಹು ಮುಖ್ಯವಾಗಿ ಕಮರ್ಷಿಯಲ್ ಸಿಲಿಂಡರ್ಗಳಲ್ಲಿ ಸಮಸ್ಯೆ ಇದೆ ಅನ್ನುವಂಥದ್ದು ಸರ್ಕಾರ ಹೇಳ್ತಿದೆ. ಅಂದ್ರೆ ಯಾವುದಕ್ಕೆ ಅಗತ್ಯ ಇಲ್ಲ, ತುರ್ತು ಅನ್ನುವಂತಹ ಪರಿಸ್ಥಿತಿ ಯಾವುದಕ್ಕಿಲ್ಲ, ಆ ವಿಭಾಗಗಳಲ್ಲಿ ಪೂರೈಕೆ ಕಡಿಮೆ ಆಗ್ತಿದೆ ಅನ್ನುವಂಥದ್ದನ್ನ ಸರ್ಕಾರ ಒಪ್ಕೊಂಡಿದೆ. ಬಹು ಮುಖ್ಯವಾಗಿ ಚಾ ಒಂದು ಕ್ಷೇತ್ರಕ್ಕೆ ಏನು ಅಂದ್ರೆ ಟೀ ಸೊಪ್ಪನ್ನ ಬೇಯಿಸುವಂತದ್ದಿರ್ಬೋದು, ಇದಕ್ಕೆ ಬೇಕಾದಂತ 70% ಪೂರೈಕೆ ಆಗ್ತಾ ಇರುವಂತಹದ್ದು. ಮತ್ತೆ ರಸಗೊಬ್ಬರ ತಯಾರಿಕೆಗೆ ಬೇಕಾದಂತಹ 70% ಪೂರೈಕೆ ಆ ಕಡೆ ಆಗ್ತಿದೆ. ಅಂದ್ರೆ ಒಂದು 30% ಕೊರತೆ ಅಲ್ಲೂ ಕೂಡ ಇರುವಂತಹದ್ದು. ಜೊತೆಗೆ ಇನ್ನ ಅಗತ್ಯ ಇಲ್ಲ, ತುಂಬಾ ತುರ್ತು ಕ್ಷೇತ್ರ ಇಲ್ಲ ಅನ್ನುವಂತಹ ಸಂದರ್ಭಗಳಲ್ಲಿ ಕೇವಲ 35% ಮಾತ್ರ ಪೂರೈಕೆ ಆಗ್ತಾ ಇರುವಂತಹದ್ದು. ಇದು ಕೂಡ ಒಂದ್ ವೇಳೆ ಹಡಗುಗಳು ಬಂದಂತಹ ಸಂದರ್ಭದಲ್ಲಿ ಈ ಪೂರೈಕೆ ಕೂಡ ಸರಾಗವಾಗಿ ಸಾಗುತ್ತೆ. ಇಲ್ಲಿ ಬಹುಮುಖ್ಯವಾಗಿ ಸರ್ಕಾರ ಹೇಳ್ತಾ ಇರುವಂತದ್ದು, ಮತ್ತೆ ಈ ಒಂದು ಅಭಾವ ಸೃಷ್ಟಿಯಾಗ್ಲಿಕ್ಕೆ ಪ್ಯಾನಿಕ್ ಆಗಿದ್ದಾರೆ ಜನ. 55 ಲಕ್ಷ ಬುಕ್ಕಿಂಗ್ ಇತ್ತು ಫೆಬ್ರವರಿಯಲ್ಲಿ, ಈಗ ಅದು 70 ಲಕ್ಷವನ್ನ ಮೀರಿ ಹೋಗ್ತಾ ಇರುವಂತಹದ್ದು. ಅಂದ್ರೆ ಫೆಬ್ರವರಿ 12ರಂದು ದಾಖಲೆಯ ಮಟ್ಟದಲ್ಲಿ ಜನರು ಸಿಲಿಂಡರ್ ಬುಕ್ಕಿಂಗ್ ಅನ್ನ ಮಾಡ್ಕೊಂಡಿರುವಂತ, ಅಂದ್ರೆ ಜನರಿಗೆ ಭಯ ಬಂದಿದೆ, ಮುಂದೆ CNG ಸಿಗುತ್ತೋ ಇಲ್ವೋ ಅನ್ನುವಂಥದ್ದು, ಮತ್ತೆ LPG ಸಿಗುತ್ತೋ ಇಲ್ವೋ ಅನ್ನುವಂತಹ ಭಯ ಬಂದಿದೆ. ಹಾಗಾಗಿ ಡಿಜಿಟಲ್ ಮೂಲಕವೂ ಕೂಡ ಬುಕ್ಕಿಂಗ್ ಮಾಡ್ಕೊಳ್ಳೋರ ಸಂಖ್ಯೆ ಜಾಸ್ತಿ ಆಗಿದೆ. ಮತ್ತೆ ಸಿಲಿಂಡರ್
ಬುಕ್ಕಿಂಗ್ ಮಾಡ್ಕೊಳ್ಳುವಂತರ ಸಂಖ್ಯೆ ಜಾಸ್ತಿ ಆಗಿದೆ. 55 ಲಕ್ಷದಿಂದ ಫೆಬ್ರವರಿಲಿ 55 ಲಕ್ಷ ಇತ್ತು, ಈಗ 75 ಲಕ್ಷಕ್ಕೆ ಏರಿಕೆ ಆಗಿರುವಂತದ್ದು. ಜನ ಪ್ಯಾನಿಕ್ ಆಗಿದ್ದಾರೆ, ಮುಂದೆ ಸಿಗುತ್ತೋ ಇಲ್ವೋ ಅನ್ನುವಂತ ಆತಂಕದಲ್ಲಿ ಮನೆಯಲ್ಲಿ ಸಂಗ್ರಹಿಸಿಟ್ಕೊಳ್ಳಿಕ್ಕೆ ಜನರು ನೋಡ್ತಾ ಇದ್ದಾರೆ. ಇನ್ನು ಹೋಟೆಲ್ನವರು ಕೂಡ ಸಂಗ್ರಹಿಸಿ ಇಟ್ಕೊಳ್ಳ ಕರೆಕ್ಟ್, ಎಕ್ಸಾಕ್ಟ್ಲಿ. ಹರೀಶ್, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ. ಈಗ